10ನೇ ತರಗತಿ ವಿದ್ಯಾರ್ಥಿಗಳಿಗೆ ಚಾನಲ್ಗೆ ಸ್ವಾಗತ. ಈಗ ನಾವು ನಿಮ್ಮ ತೃತೀಯ ಭಾಷಾ ಹಿಂದಿ, ಥರ್ಡ್ ಲ್ಯಾಂಗ್ವೇಜ್ ಹಿಂದಿ, ಇದರ ಒಂದು ಬ್ಲೂ ಪ್ರಿಂಟ್, ನೀಲ ನಕಾಶೆ ಮತ್ತು ಕ್ವಶನ್ ಪೇಪರ್ ಡಿಸೈನ್, ಪ್ರಶ್ನೆ ಪತ್ರಿಕೆಯ ಸ್ವರೂಪ ಯಾವ ರೀತಿ ಇರ್ತದೆ ಈ 2025ರಲ್ಲಿ ಅನ್ನೋದನ್ನು ನಾವು ನೋಡೋಣ. ಯಾವ್ಯಾವ ವಿಷಯಗಳಿಗೆ ಎಷ್ಟು ಅಂಕಗಳು, ಎಷ್ಟು ಪ್ರಶ್ನೆಗಳಿರ್ತವೆ ಅದನ್ನು ಪೂರ್ತಿಯಾಗಿ ನೋಡೋಣ. ಇಲ್ಲಿ ನೋಡಿ, ವಸ್ತುನಿಷ್ಠ ಪ್ರಶ್ನೆ ಕೇವಲ 2 ಪ್ರಕಾರಕ್ಕೆ ಹೋತೆ ಹೈ. ಬಹುವಿಕಲ್ಪೀಯ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಮತ್ತು ಅನುರೂಪತಾ, ಮತ್ತು ವ್ಯಾಕರಣ ಸಂಬಂಧಿ ಬಹುವಿಕಲ್ಪೀಯ ಪ್ರಶ್ನೆ ಇನ್ ಅಂಶೋं पर ಆಧಾರಿತ ಹೋ. ನೋಡಿ, ಈಗ ಮಲ್ಟಿಪಲ್ ಚಾಯ್ಸ್ ಕ್ವಶನನ್ನು ಯಾವುದ್ರ ಮೇಲೆ ಕೇಳ್ತಾರೆ? ಗ್ರಾಮರ್ ಆಧಾರಿತವಾಗಿ ಅಂತಂದರೆ ಲಿಂಗ, ವಚನ, ಇಲ್ಲಿ ನೋಡ್ಕೋತಾ ಬನ್ನಿ. ಲಿಂಗ, ವಚನ, ಪ್ರಥಮ ಪ್ರೇರಣಾರ್ಥಕ, ವಿಲೋಮ ಶಬ್ದ, ಸಂಧಿ, ಸಮಾಸ, ಕಾರಕ, ವಿರಾಮ ಚಿಹ್ನ ಪಹಚಾನನ, ಮುಹಾವರೆ ಅಂದರೆ ನುಡಿಗಟ್ಟುಗಳು, पर्यायवाची शब्द. लघु एवं दीर्घ प्रश्नों की भाषा सरल एवं स्पष्ट होनी चाहिए. ನೋಡಿ, ಇಲ್ಲಿ ಒಂದು ಏನು ಹೇಳ್ತಾರೆ ಅಂದರೆ, ಈ ದೀರ್ಘ ಪ್ರಶ್ನೆಗಳ ಒಂದು ಭಾಷೆ ತುಂಬ ಸರಳವಾಗಿರಬೇಕು, ಸ್ಪಷ್ಟವಾಗಿರಬೇಕು ಅಂತ. ದೀರ್ಘೋತ್ತರ ಪ್ರಶ್ನೋं के लिए विकल्प दिए जा सकते हैं. ದೀರ್ಘ ಉತ್ತರ ಬಯಸುವಂಥ ಪ್ರಶ್ನೆಗಳಿಗೆ ಅವುಗಳಲ್ಲಿ ನೀವು ಚಾಯ್ಸ್ಗಳನ್ನು ಕೊಡಬಹುದು. ಸಾಮಾನ್ಯತಃ 2 ವಿಕಲ್ಪ ನಿಬಂಧ ಲೇಖನ और ಪತ್ರ ಲೇಖನ ಕೆ ಲಿಯೇ ಹೋಗಿ, ಅಂದರೆ 2 ಒಂದು ವಿಷಯಗಳನ್ನು ಕೊಟ್ಟು ಅದರಲ್ಲಿ ಒಂದು ಬರೆಯಲಿಕ್ಕೆ ಹೇಳ್ತಾರೆ, ನಿಮ್ಮ ನಿಬಂಧ ಆಗಲಿ ಅಥವಾ ಪತ್ರ ಬರಹ ಆಗಲಿ. ಅನ್ಯ 2 ನೋಡಿ, ಇಲ್ಲಿ ಚಾಯ್ಸ್ ಯಾವ ರೀತಿ ಕೊಡಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ. ಅಪಠಿತ ಗದ್ಯಾಂಶ ಛಾತ್ರೋಕೆ ಸ್ತರಾನುಕೂಲ ಹೋ. ಈಗ ಇದೆಲ್ಲ ನಿಮಗೆ ಸ್ವಲ್ಪ ಗಡಿಬಿಡಿ ಅನ್ನಿಸ್ಬೋದು. ಈಗ ನೇರವಾಗಿ ನಾವು ಕ್ವಶನ್ ಪೇಪರ್ ಡಿಸೈನನ್ನು ನೋಡಿದರೆ ನಿಮಗೆ ಗೊತ್ತಾಗ್ತದೆ, ಎಲ್ಲ ಕ್ಲಿಯರ್ ಆಗಿ ನಿಮ್ಗೆ ಗೊತ್ತಾಗ್ತದೆ. ಇಲ್ಲಿ ಉದ್ದೇಶ, ಅಂಕ, ಪ್ರತಿಶತ ಅಂತ ಇಲ್ಲೆಲ್ಲ ನೋಡಿದಿರಿ ನೀವು. ಇವನ್ ಇಂಗ್ಲೀಷು, ಕನ್ನಡದಲ್ಲೆಲ್ಲ ಸ್ಮರಣ ಶಕ್ತಿ ಮೇಲೆ ಮತ್ತು ನಿಮ್ಮ ತಿಳುವಳಿಕೆ ಮೇಲೆ, ಅಭಿವ್ಯಕ್ತಿಯಲ್ಲಿ ಮತ್ತು ನಿಮ್ಮ ರಸಗ್ರಹಣ ಅಂದರೆ ಎಷ್ಟು ಸ್ಪಷ್ಟವಾಗಿ ನಿಮಗೆ ಇದಾಗಿದೆ ಅನ್ನೋದ್ರ ಮೇಲೆ ವೇಟೇಜ್ ಇರ್ತದೆ. ಇನ್ನು ಇಲ್ಲಿ ನಿಮಗೆ ತುಂಬ ಮುಖ್ಯವಾದದ್ದು ಅಂದರೆ ಗದ್ಯದ ಮೇಲೆ ಎಷ್ಟು. ಗದ್ಯಕ್ಕೆ 32 ಅಂಕ, ಪದ್ಯಕ್ಕೆ 20 ಅಂಕ, ಪೂರಕ ವಾಚನಕ್ಕೆ 4 ಅಂಕ. ನೋಡಿ, ಪುಸ್ತಕದಲ್ಲಿ ಗದ್ಯಕ್ಕೆ 32, ಪದ್ಯಕ್ಕೆ 20 ಮತ್ತು ಪೂರಕ ವಾಚನಕ್ಕೆ 4 ಅಂಕ, ವ್ಯಾಕರಣಕ್ಕೆ 8 ಅಂಕ, ರಚನೆಗೆ 16 ಅಂಕ, ಎಲ್ಲ ಕೂಡಿ 80 ಅಂಕಗಳು. ಇನ್ನು ಕಠಿಣತಾ ಕಿ ಸ್ತರ ನೋಡಿ, ಎಲ್ಲದರಲ್ಲೂ 16 ಅಂಕಗಳ ಪ್ರಶ್ನೆಗಳು ನಿಮಗೆ ಕಠಿಣವಾಗಿರ್ತವೆ, ಉಳಿದುದು ಸರಳ ಮತ್ತು ಸಾಮಾನ್ಯ ಆಗಿರ್ತವೆ. ಇನ್ನು ವಸ್ತುನಿಷ್ಠ ಅತಿ ಲಘುತ್ತರ ಎಷ್ಟು ಪ್ರಶ್ನೆ ಇರ್ತವೆ, ಎಷ್ಟು ಅಂಕ? 16 ಪ್ರಶ್ನೆಗಳಿರ್ತವೆ. 1 ಮಾರ್ಕ್ಸಿನ ಪ್ರಶ್ನೆಗಳು 16 ಅಂಕ. ಇನ್ನು 2 ಅಂಕ ವಾಲೆ ನೋಡಿ, 2 ಅಂಕಗಳ ಪ್ರಶ್ನೆಗಳು ಎಷ್ಟಿರ್ತವೆ? 8 ಇರ್ತವೆ, ಅಂದರೆ 16 ಅಂಕ. 3 ಅಂಕ ವಾಲೆ ಲಘು ಉತ್ತರ ಅವಕ್ಕೆ 9 ಇರ್ತವೆ, 27. ದೀರ್ಘೋತ್ತರ ಅಂದರೆ ದೀರ್ಘವಾಗಿ ಉತ್ತರ ಬರೆಯುವಂಥ 4 ಅಂಕ ವಾಲೆ 4 ಇರ್ತವೆ, ಅಂದರೆ 16 ಅಂಕ. ಇನ್ನು 5 ಅಂಕ ವಾಲೆ 1 ಇರ್ತದೆ, ಇದಕ್ಕೆ 5 ಅಂಕ. ಒಟ್ಟು 38 ಪ್ರಶ್ನೆಗಳು ನಿಮಗೆ, ಇದಕ್ಕೆ 80 ಅಂಕ. ಇದು ಸಾಮಾನ್ಯವಾಗಿ ನಿಮ್ಮ ದ್ವಿತೀಯ ಭಾಷೆ ಇಂಗ್ಲೀಷ್ದು ಕೂಡ ಇದೇ ರೀತಿ ಇದೆ. ನಿಮ್ಮ 38 ಪ್ರಶ್ನೆ ಇರ್ತವೆ, 80 ಅಂಕ ಇರ್ತದೆ. ಇನ್ನು ಇಂಗ್ಲೀಷ್ ಮೀಡಿಯಂ ಹುಡುಗರಿಗೆ ನೋಡುವುದಾದರೆ, ವಿದ್ಯಾರ್ಥಿಗಳು ನೋಡುವುದಾದರೆ, ನಿಮ್ಮ ದ್ವಿತೀಯ ಭಾಷೆ ಕನ್ನಡಕ್ಕೂ ಕೂಡ 38 ಪ್ರಶ್ನೆ, 80 ಅಂಕ. ಸ್ವಲ್ಪ ಇದೇ ಮಟ್ಟಿನ ಒಂದು ಇದನ್ನು ಅದು ಕೂಡ ಹೋಲ್ತದೆ. ಇನ್ನು ಈ ವಸ್ತುನಿಷ್ಠ ಇದರಲ್ಲಿ ಬಹುವಿಕಲ್ಪೀಯ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು 8 ಮತ್ತು ಅನುರೂಪತಾ ಒಂದು ವಾಕ್ಯದಲ್ಲಿ ಬರೆಯುವವು ಅಥವಾ ಅನುರೂಪತೆಯನ್ನು ಹೋಲಿಕೆಯ ಪ್ರಕಾರ ಕೊಡುವಂಥವು ಅವು 4 ಇರ್ತವೆ. ಇನ್ನು ಅತಿ ಲಘುತ್ತರ 4 ಅಂದರೆ ಒಂದೇ ವಾಕ್ಯದಲ್ಲಿ ಬರೆಯುವಂಥವು. ಇನ್ನು 2 ಅಂಕ ವಾಲೆ 3 ಅಂಕ ವಾಲೆ ನೋಡಿ 8.
ಇಲ್ಲಿ 9 ಇರ್ತವೆ. ಅಂದರೆ 2 ಎಂಟ್ಲೆ 16, ಇಲ್ಲಿ 3 9 27, 3 ಅಂಕದ 9 ಪ್ರಶ್ನೆಗಳು, 2 ಅಂಕದ 8 ಪ್ರಶ್ನೆಗಳು 16, 4 ಅಂಕದ 4 ಪ್ರಶ್ನೆಗಳು 16, ಇನ್ನು 5 ಅಂಕದ 1 ಪ್ರಶ್ನೆ, ಅದಕ್ಕೆ 5 ಅಂಕ. ಇನ್ನು ಪ್ರಶ್ನೆ ಪತ್ರಿಕೆ ದೃಷ್ಟಿ ಸೆ ಅಂಕ ಬಾರ್ ನೋಡಿ. ಬಹುವಿಕಲ್ಪೀಯ ವ್ಯಾಕರಣ ನೋಡಿ, ಪ್ರಶ್ನೋं की ಸಂಖ್ಯೆ 8, ವ್ಯಾಕರಣಕ್ಕೆ ಸಂಬಂಧಿಸಿದ 8 ಪ್ರಶ್ನೆಗಳು, ಅಂಕ 1, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತವೆ. ಇನ್ನು ಅನುರೂಪತಾ 4 1, ಇದಕ್ಕೆ 4 ಪ್ರಶ್ನೆ ಇರ್ತವೆ, ಒಂದೊಂದು ಅಂಕ 4. ಏಕವಾಕ್ಯಕ್ಕೆ ಪ್ರಶ್ನೆ ಇಲ್ಲಿ ನೋಡಿ, ನಿಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಏಕವಾಕ್ಯದಲ್ಲಿ ಒಂದೇ ವಾಕ್ಯದಲ್ಲಿ ಉತ್ತರಿಸುವಂಥವು 4 ಪ್ರಶ್ನೆ, 4 ಒಟ್ಟು ಎಷ್ಟಾಯ್ತು ನೋಡಿ, ಈಗ 16 ಆಯ್ತಿದು. ಆಮೇಲೆ 2-3 ವಾಕ್ಯೋಂಕೆ ಪ್ರಶ್ನೆ, 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ ಅನ್ನುವಂಥ ಪ್ರಶ್ನೆಗಳು 8, ಅವುಗಳಿಗೆ 2 ಅಂಕ, ಅಂದರೆ ಅದು 16. 3-4 ವಾಕ್ಯೋಂಕೆ ಪ್ರಶ್ನೆ ಅಂದರೆ 3-4 ವಾಕ್ಯಗಳಲ್ಲಿ ಉತ್ತರಿಸಿರು ಅನ್ನುವಂಥವು 8 ಪ್ರಶ್ನೆ, ಒಂದೊಂದಕ್ಕೆ 3 ಅಂಕ, ಒಟ್ಟು 24 ಅಂಕ. ಇನ್ನು ಅನುವಾದ ಕೊಟ್ಟಿರ್ತಾರೆ, ಅನುವಾದ ಮಾಡಿ ಬರೀರಿ ಅಂತ, ಅದಂತ 1 ಪ್ರಶ್ನೆ, ಅದಕ್ಕೆ 3 ಅಂಕ, ಅಂದರೆ 3 ಅನುವಾದ ಮಾಡಿ ಬರೆಯಿರು ಎನ್ನುವಂಥದ್ದು. ಇನ್ನು 4-5 ವಾಕ್ಯೋಂಕೆ ಪ್ರಶ್ನೆ, 4-5 ವಾಕ್ಯಗಳಲ್ಲಿ ಉತ್ತರಿಸಿರಿ ಅನ್ನುವಂಥವು 2 ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕು, ಒಂದೊಂದಕ್ಕೆ 4 ಅಂಕ, ಒಟ್ಟು 8 ಅಂಕ. ಅಪಠಿತ ಗದ್ಯಾಂಶ, ಒಂದು ಪ್ಯಾರಾವನ್ನು ಕೊಟ್ಟು ಅದರ ಮೇಲೆ ಪ್ರಶ್ನೆಗಳನ್ನು ಕೇಳಿರ್ತಾರೆ, ಅದು ಒಂದು ಪ್ಯಾರಾ 4 ಒಂದೊಂದು ಪ್ರಶ್ನೆಗಳು, ಅಂದರೆ 4 ಅಂಕ. ಇನ್ನು ನಿಬಂಧ ರಚನಾ ನೋಡಿ, ನಿಬಂಧ ರಚನೆ 1, ನಿಬಂಧ ರಚನೆಗೆ ಅಂಕ 4, 2 ನಿಬಂಧಗಳನ್ನು ಕೊಟ್ಟು 1 ನಿಬಂಧ ಬರೀಲಿಕ್ಕೆ ಹೇಳ್ತಾರೆ, ಅದಕ್ಕೆ 4 ಅಂಕ. ಇನ್ನು ಪತ್ರ ಲೇಖನ 2 ಥರದ ಪತ್ರಗಳನ್ನು ಕೊಟ್ಟು 1 ಪತ್ರವನ್ನು ಬರೀಲಿಕ್ಕೆ ಹೇಳ್ತಾರೆ, 5 ಅಂಕ, ಇದಕ್ಕೆ 5, ಒಟ್ಟು 80. ಇದನ್ನು ನೀವು ಇಲ್ಲಿ ನೋಡಿಬಿಟ್ರೆ ನಿಮಗೆ ಸ್ಪಷ್ಟವಾಗಿ ಯಾವ ರೀತಿ ನಿಮ್ಮ ಪ್ರಶ್ನೆ ಪತ್ರಿಕೆ ಇರ್ತದೆ ಅನ್ನೋದು ಸ್ಪಷ್ಟವಾಗಿ ನಿಮಗೆ ಇಲ್ಲಿ ಗೊತ್ತಾಗ್ತದೆ. ಇನ್ನು ವಿಷಯ ವಸ್ತುಕ್ಕೆ ಕ್ಷೇತ್ರಕ್ಕೆ ದೃಷ್ಟಿ ಸೆ ಅಂಕಭಾರ ಯಾವ ರೀತಿ ಇದೆ. ವೇಟೇಜ್ ಟು ಕಂಟೆಂಟ್ ಡೊಮೇನ್ ಗದ್ಯ ನೋಡಿ, ನಿಮ್ಮ ಕಾಶ್ಮೀರಿ ಸೇಬು, ಗಿಲ್ಲು, ಮೇರಾ ಬಚಪನ್, ಬಸಂತ್ ಕಿ ಸಚ್ಚಾಯಿ, ಇಂಟರ್ನೆಟ್ ಕ್ರಾಂತಿ, ईमानदारों के सम्मेलन में, दुनिया में पहला मकान, ರೋಬೋಟ್, ಮಹಿಳಾ ಕಿ ಸಾಹಸಗಾಥಾ, ಕರ್ನಾಟಕ ಸಂಪದ, ಬಾಲ್ ಶಕ್ತಿ, ಇವೆಲ್ಲ ನೋಡಿ ಇಲ್ಲಿ ಸೀರಿಯಲ್ ಆಗಿ ಗದ್ಯಕ್ಕೆ ಹಾಕ್ತಾ ಹೋಗಿದ್ದಾರೆ ಅವರು. ಇಲ್ಲಿ ನಿಮ್ಮ ಪ್ರಶ್ನೆ ಪತ್ರಿಕೆ ನಿಮ್ಮ ಪುಸ್ತಕದಲ್ಲಿ ಇವುಗಳಿಗೆ ಬೇರೆ ನಂಬರ್ ಇರ್ಬೋದು, ಇಲ್ಲಿ ಗದ್ಯ ಪದ್ಯ ಸಪ್ರೇಟಾಗಿ ಕೊಟ್ಟಿದ್ದಾರೆ, ಆದ ಕಾರಣ ಈ ನಂಬರ್ ಬಂದಿದ್ದಾವೆ. ಇಲ್ಲಿ 11 ನಿಮಗೆ ಗದ್ಯ ಇವೆ, ಗದ್ಯ ಭಾಗದಲ್ಲಿ 11 ಪಾಠಗಳಿಗೆ, ಅವಕ್ಕೆ 32 ಅಂಕ. ಇನ್ನು ಎಷ್ಟು ಪದ್ಯ ಇದ್ದಾವೆ ನಿಮಗೆ? 6 ಪದ್ಯ ಇದ್ದಾವೆ. ಮಾತೃಭೂಮಿ, ಅಭಿನವ ಮನುಷ್ಯ, ಹೀಗೆ 6 ಪದ್ಯಕ್ಕೆ 20 ಅಂಕ. ಅಂದರೆ ಇಲ್ಲಿ ನಿಮ್ಗೆ ಎಷ್ಟು ಅಂಕ ಆಯಿತು? 52 ಅಂಕ ಆಯಿತು. ಇನ್ನು ಪೂರಕ ವಾಚನಕ್ಕೆ 3 ಪೂರಕ ವಾಚನದ ಪಾಠಗಳು, ಅವಕ್ಕೆ 4 ಅಂಕ. ಇನ್ನು ವ್ಯಾಕರಣ ನೋಡಿ, ವ್ಯಾಕರಣ ನೀವು ಇಲ್ಲಿ ಸ್ಪಷ್ಟವಾಗಿ ಯಾವ್ಯಾವ ವ್ಯಾಕರಣ ಅಂತ ಮತ್ತೆ ಕೊಟ್ಟಿದ್ದಾರೆ. ಲಿಂಗ, ವಚನ, ವಿಲೋಮ ಶಬ್ದ, ಪ್ರಥಮ ಪ್ರೇರಣಾರ್ಥಕ ರೂಪ, ಸಂಧಿ, ಸಮಾಸ, ಕಾರಕ, ಮುಹಾವರೆ, ವಿರಾಮ ಚಿಹ್ನ, ಏಕ್ ಶಬ್ದ, ಮುಹಾವತೆ, ಕಹಾವತೆ, ಕಾಲ, ಇವಕ್ಕೆ 8 ಅಂಕ. ಇನ್ನು ರಚನಾ, ಅಪಠಿತ ಗದ್ಯಾಂಶ, ಅನುವಾದ, ಪತ್ರಲೇಖನ, ನಿಬಂಧ ರಚನೆ, ಇದಕ್ಕೆ 16 ಅಂಕ. ಇಷ್ಟು ಟೋಟಲ್ ಆಗಿ 80 ಅಂಕ. ಹೀಗೆ ನಿಮಗೆ ಈಗ ಪೂರ್ತಿ ಇದರದ್ದು ನಿಮಗೆ ಯಾವ ರೀತಿ ಅನ್ನೋದು ಗೊತ್ತಾಯಿತು ಅಂತ ಅನ್ಕೊತೀನಿ. ನಿಮಗೆ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಯಾವ ರೀತಿ ಇದೆ ಅನ್ನೋದು ನಿಮಗೆ ಪೂರ್ಣ ಮನನ ಆಯಿತು ಅಂತ ತಿಳ್ಕೊತೀನಿ. ನೀವು ಈಗಾಗಲೇ ಪ್ರಶ್ನೆ ಪತ್ರಿಕೆಗಳ ಬಗ್ಗೆ ಹೆಚ್ಚಿಗೆ ಒಂದು ಗಮನ ಕೊಟ್ಟಿರಲಿಲ್ಲ ಅಂದರೆ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ನೋಡಿ ಇದೇ ರೀತಿ ಯಾವ ರೀತಿ ಬರ್ತವೆ ಪ್ರಶ್ನೆಗಳು ಅನ್ನೋದನ್ನು ಕೂಡ ತಿಳ್ಕೊಬೋದು. ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಈಗಾಗಲೇ ನಮ್ಮ ಚಾನಲ್ನಲ್ಲಿ ಸಾಕಷ್ಟು ಪ್ರಶ್ನೆ ಪತ್ರಿಕೆಗಳು ಲಭ್ಯವಿವೆ, ಮತ್ತು ಅವನ್ನು ಕೂಡ ಹಾಕ್ತೀನಿ. ನಿಮ್ಮ ಏನೇ ಪ್ರಶ್ನೆಗಳಿದ್ದರೆ ಅವನ್ನು ನೀವು ಕಾಮೆಂಟ್ನಲ್ಲಿ ಕೇಳಬಹುದು. ಈ ವಿಡಿಯೋವನ್ನು ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ, ಮತ್ತೆ ಭೇಟಿಯಾಗೋಣ.